ಪೆಲಕಾಯಿ ತಿಂದ ಒಂಜಿ ಕೊಯ್ಲು ಕಂಡ ದಪ್ಪೋಲಿಗೆ ಇದು ನಡೋಲಿಗೆ ಬರ್ಸಗಾಲಡ್ ಜಿಗಿ ಗಿಜಿ ಬರ್ಸ ಬರ್ನಾಗ ದಿಕ್ಕೇಲಿಗೆ ಪೆಲತ ಹಪ್ಪಳ ಕೈತದು ಚೂರು ತಾರೆದೆಣ್ಣೆ ಪಾಡ್ದು ತಿಂದಂಡ ಬೈಯಾಗಿ ಬೇತೆ ತಿನಿಸು ಬುಡ್ಚಿಗೆ ನನ್ನ ಬರ್ಪುಂಡು ಹೊಸ್ತಿಲಿಗೆ ಬೋಳೆ ದೀದು ನಮ್ಮ ಬೋಳೆ ಬಣ್ಪುರಿ ಪಂಡ ಪೆಲ ತರಿನಿ ಹಲಸಿನ ಬೀಜವನ್ನು ಬೇಯಿಸಿದನ್ನು ಬೋಳೆ ಅಂತ ಹೇಳೋದು. ಐಕ್ ಒಂದೆತ್ತ ಪುರುಳಿದ ಕುಡುತ್ತ ಪೂ ದೀದು ಅಮ್ಮ ಹೊಸ್ತಿಲ ಬರೀತಿ ಇಂಚಿ ಬರ್ನಾಗ ನಮ್ಮ ಜೋಕ್ಲು ಆ ಬೈಪೋದಿನ ಆ ಬೋಳೆ ಉಂಡತ್ತ ಅವಿನಿ ರಾವು ಕಟ್ಟಲು ತಿನ್ನೋದಿತ್ತ. ಇದೆಲ್ಲ ಜೀವನದ ಒಂದು ಸುಖಾನುಭವಗಳು. ಹಪ್ಪಳಕ್ಕೆ ಹಲಸಿನಕಾಯಿಯನ್ನು ಕೊಯ್ದು ಹಪ್ಪಳವನ್ನು ಗುದ್ದಿ ಬಲ್ಗೆ ಹೇಳೋದು, ಬಲ್ಗೆಯಲ್ಲಿ ಗುದ್ದಿದಾಗ ಹಪ್ಪಳದ ಹಿಟ್ಟನ್ನು ತಿಂದು ಜುಲಾಬಾದದ್ದು ಉಂಟು. ಇಲ್ಲ, ನಾವು ಹಲಸಿನ ಹಣ್ಣನ್ನು ತುಂಡು ಮಾಡುವಾಗ ದೇವರ ನೈವೇದ್ಯಕ್ಕೆ ನಾವು ಬಾಯಿಗೆ ಹಾಕಬಾರ್ದು. ಮಕ್ಕಳು ಅಪ್ಪ ಅಮ್ಮ ಆಚೆ ನೋಡುವಾಗ ನಾವು ಕದ್ದುಕೊಂಡು ಬಾಯಿಗೆ ಹಾಕಿ ಕೃಷ್ಣ ಪರಮಾತ್ಮ ಆದದ್ದು ಉಂಟು. ಇದೆಲ್ಲ ಸವಿ ನೆನಪು, ಸಾವಿರ ನೆನಪುಗಳು. ಬದುಕಿನಿಂದ ಮಾಯ ಆಗ್ತಾ ಇದೆ. ಈಗಾಗಲೇ ಹೇಳಿದರು, ದೊಡ್ಡ ಮನೆಯ ತೋಟದ ಬದಿಯಲ್ಲಿರುವ ಮಾವಿನ ಮರದ ಬುಡಕ್ಕೆ ಬೆಳಿಗ್ಗೆ 5 ಗಂಟೆಗೆ ಯಾರು ಹೋಗುದು, 6 ಗಂಟೆಗೆ ಯಾರು ಹೋಗುದು, 4 ಗಂಟೆಗೆ ಯಾರು ಹೋಗುದು ಅಂತ. 4 ಗಂಟೆಗೆ ಹೋದ್ರೆ ಮನೆಯಲ್ಲಿ ಬೀಳ್ತಿತ್ತು ಬೆಟ್ಟ, ಅಲ್ಲಿ ಉಚ್ಚಿಗಿಚ್ಚಿ ಬುರಿಕೊಂಡು ಒಡೆ ಬಾಪ ಮಗಯ್ಯ ಅಂತ. ಯಾಕಂದ್ರೆ ಮಾವಿನ ಹಣ್ಣು ತಿಂದು ಅದನ್ನು ತೊಳಿಲಿಕ್ಕಿಲ್ಲ, ಹಾಗೆ ಚೂಪಿ ತಿನ್ನೋದು. ದೇಹಕ್ಕೆ ಏನು ಆಗ್ತಿರ್ಲಿಲ್ಲ, ಪೂರ್ಣ ಧಾರಣಾ ಶಕ್ತಿ ದೇಹ ಪಡೆದುಕೊಳ್ತಿತ್ತು. ಇಂಥ ಒಂದು ವಿಶೇಷ ಅನುಭವಗಳ ಕಥಾನಕ. ಆ ಬಿದ್ದ ಮಾವಿನ ಹಣ್ಣನ್ನು ಹಕ್ಕಿ ತಂದು ಅಮ್ಮನಿಗೆ ಕೊಟ್ಟಾಗ ಅಮ್ಮ ಅದನ್ನು ಮೇಲೆ ಚಾಪೆಯಲ್ಲಿ ಹಾಕಿ ಅದನ್ನು ಮಾಂಬಳ ಮಾಡಿ, ಮತ್ತೆ ಮಳೆಗಾಲಕ್ಕೆ ನಮಗೆ ಅದರದೇ ಸಾಸಿವೆ. ಅಂದರೆ ಮಳೆಗಾಲಕ್ಕೂ ಅದೇ. ಮನೆ ಸುತ್ತಮುತ್ತ ಇರುವ ಕಾಕೆ ಸೊಪ್ಪು, ಎಲಿಕಬೆ ಸೊಪ್ಪು, ಗರಿಕೆ ಸೊಪ್ಪು, ಕೆಸು, ತಿಮರೆ, ಹೀಗೆ ಏನೇನು ಸೊಪ್ಪುಗಳಲ್ಲಿ ಮಳೆಗಾಲದ ರುಚಿಯಾದದ್ದು. ಕಡೆಗಾಗುವಾಗ ಕೊಂಕಣಿಯರು ಅಂದರೆ JSB ಅವರಿದ್ದರೆ ಅವರು ಕಜಂಕದ ಪೋಡಿ ಮಾಡಿದರೆ ನಾವು ಕದ್ದುಕೊಂಡು ಹೋಗಿ ಅಲ್ಲಿ ಹೋಗಿ ತಿನ್ನಲಿಕ್ಕೆಲ್ಲ ಉಂಟು. ಇದೆಲ್ಲ ಒಂದು ಸುಖಾನುಭವ. ಮಾಂಸಾಹಾರಿ ವ್ಯವಸ್ಥೆಯವರಿಗೂ ಈ ಗಸಿ ಇದೆಲ್ಲ ಬೇಕೇ ಬೇಕು. ವಿಶೇಷ ಕಟ್ಲೆ ಅಡಿಕೆ ಮಾಡುವಾಗ ಹಲಸಿನ ಗಸಿ ಬೇಕು, ಹಲಸಿನ ಕೊದ್ದೆಲು ಬೇಕು. ಕಡೆಗೆ ಏನಿಲ್ಲದಿದ್ರೆ ಒಳ್ಳೆ ಹಲಸಿನ ಹಣ್ಣಾದರೆ ಪೂರ ಹಲಸಿನ ಸೋಳೆ ಖಾಲಿ ಆದಂಥ ರೆಚ್ಚೆ ಉಂಟಲ್ಲ, ರೆಚ್ಚೆ ಬಚ್ಚೀರಲ್ಲಿ ಅದರಲ್ಲಿ ಪಲ್ಯ ಮಾಡಿ ಸಮೇತ ಅಮ್ಮ ಹಾಕಿದ್ರು. ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ಉಂಟಲ್ಲ, ಘಮ. ಇದೆಲ್ಲ ಸುಖಾನುಭವ. ಇವತ್ತು ವಿಜ್ಞಾನದ ಆವಿಷ್ಕಾರದಲ್ಲಿ ಹಲಸಿನ ಬೀಜದ ಬಿಸ್ಕೆಟ್ ತಯಾರಾಗಿದೆ ಅಲ್ವಾ, ಇಲ್ಲೇ ಇದೆ ಕಾಣ್ತಲ್ಲ, ಬಿಸ್ಕೆಟ್ ತಯಾರಾಗಿದೆ. ಅಥವಾ ಹಲಸಿನ ಚಿಪ್ಸು, ಅದು ಇವತ್ತು ಸಂಸ್ಕರಿಸಿ ನಮಗೆ ಮಾಡಲ್ಪಡುತ್ತದೆ. ಹಪ್ಪಳವೂ ಸಿಗ್ತದೆ, ಎಲ್ಲವೂ ಇದೆ. ಅಂದರೆ ಉಪಯೋಗಿಸಲಿಕ್ಕೆ ನಾವು ಮರೆತು ಬಿಟ್ಟಿದ್ದೇವೆ. ಕದ್ದುಕೊಂಡು ತಿನ್ನುವುದು ಅಂತ ಹೇಳಿದರೆ ಇಂಥ ವಸ್ತು ಗೊತ್ತೇ ಇಲ್ಲ. ಇವತ್ತು ಕದ್ದುಕೊಂಡು ಬೇಕಾದರೆ ನಾವು ಬೇಡದ ಚಾಕ್ಲೇಟ್ ತಿಂದು ಮರುದಿವಸ ಡಾಕ್ಟರ್ ಹತ್ರ ಹೋಗ್ತೇವೆ ವಿನ ನಮ್ಮ ಪಾರಂಪರಿಕವಾದಂಥ ಪ್ರಾದೇಶಿಕವಾದ ಆಹಾರ ಪದ್ಧತಿಯ ಮೌಲ್ಯವರ್ಧನೆಯ ಸದುದ್ದೇಶ ಕಲ್ಕೂರ ಪ್ರತಿಷ್ಠಾನ ಕಳೆದ ಹಲವಾರು ವರ್ಷಗಳಿಂದ ಇಂಥ ಹಲವಾರು ಚಿಂತನೆಗಳಲ್ಲಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ನಮ್ಮದು. ಇದು ಸ್ವಲ್ಪ ಸಾವಯವದ ಚಿಂತನೆ. ಇವತ್ತು ಅದಕ್ಕೆ ಮೌಲ್ಯವರ್ಧನೆಯಲ್ಲಿ ರಿಫೈನ್ಡ್ ಆಯಿಲು, ಬೇರೆ ರೀತಿಯಲ್ಲಿ ಮೈದಾ ಇದೆಲ್ಲ ಉಪಯೋಗಿಸಿಕೊಂಡು ಆಗ್ತಾ ಇದೆ. ತಪ್ಪು ಅಂತ ಹೇಳುವುದಿಲ್ಲ. ಆಧುನಿಕದ ಕಾಲಘಟ್ಟದಲ್ಲಿ ಮಂಚೂರಿ, ಗೋಬಿ ಎಲ್ಲವೂ ಹಲಸಿನಲ್ಲಿ ಬಂದಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರುಗಳು ಟೇಬಲ್ಗಳಿಗೆ ದುಡ್ಡು ಕೊಟ್ಟು ಅದರಲ್ಲೂ ಭಾಗವಹಿಸ್ತಾರೆ ಮೇಳಗಳಲ್ಲಿ. ನಾವು ಆರಂಭದಲ್ಲಿ ಇದಕ್ಕೆ ಒಂದು ಚಾಲನೆ ಕೊಟ್ಟದ್ದು. ಇವತ್ತು ನಿರಂತರವಾಗಿ ಇಲ್ಲಿ ಅಂತೂ ಶುದ್ಧವಾಗಿ ಸಾವಯವದ ದೃಷ್ಟಿಯಿಂದ ಮಾತ್ರ ಇಲ್ಲಿ ಮಾರಾಟಕ್ಕೆ ಅವಕಾಶ ಇರುವಂಥದ್ದು. ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಮಾತ್ರ ಕರಿದ ವಸ್ತುಗಳಿಗೆ ಅವಕಾಶ, ಅಥವಾ ನೆಲಗಡಲೆ ಎಣ್ಣೆ ಅದಕ್ಕೆ ಅವಕಾಶ. ಇಂಥ ಒಂದು ರಾಮನಗರ, ಕುಣಿಗಲ್ಲು ಆ ಕಡೆಯಿಂದ ಬಂದವರು, ಕುಂದಾಪುರದಿಂದ ಬಂದಂಥ ಉತ್ಪನ್ನಗಳು ಅಥವಾ ಹಲಸಿನ ಹಪ್ಪಳಗಳು, ನೇರಳೆ ಹಣ್ಣು, ರಂಬುಟಾನು ಎಲ್ಲವನ್ನು ನಾವು ಇಡಲಿಕ್ಕೆ ಅವಕಾಶ ಮಾಡಿದ್ದೇವೆ. ಉಪ್ಪಿನಕಾಯಿಯಿಂದ ಮೊದಲುಗೊಂಡು ಎಲ್ಲವೂ ಶುದ್ಧವಾದಂಥ ವಸ್ತುಗಳು ಇಲ್ಲಿ ನಮ್ಮ ಎಲ್ಲ ಗ್ರಾಹಕರೋ ತಯಾರಕರೋ ಅಥವಾ ನೋಡಿ, ಅವಳೊಬ್ಬಳು ಹುಡುಗಿ, ಅವಳು ಸಣ್ಣ ಪ್ರಾಯದ ಸಣ್ಣ ಮಕ್ಕಳು ಕೃಷಿ ಮಾಡೋದಿಲ್ಲ ಅಂತ ಅವಳು ರಾಮನಗರದಿಂದ ಅದಕ್ಕೋಸ್ಕರ ಬಂದಿದ್ದಾಳೆ. ಇವತ್ತು ನಾವು ಅದಕ್ಕೆ ಪ್ರೋತ್ಸಾಹ ನೋಡೋಣ, ಕೊಂಡಾಡೋಣ, ಕೊಂಡು ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ. ಇಂಥ ಚಿಂತನೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ಏನು ತಪ್ಪೇನಿಲ್ಲ. ಈ ಪ್ರಯತ್ನಗಳು ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸ್ವಲ್ಪ ಕೆಲವರಿಗೆಲ್ಲ ತೊಂದರೆಗಳು ಎಲ್ಲ ಆಗ್ತದೆ. ಆದರೆ ಈ ತೊಂದರೆಗಳು ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ ಅಂತ ಹೇಳ್ತಾ, ಪೆಲಕಾಯಿ ತಿನ್ಕ, ಪೆಲತರಿ ಹೇಳೋದು ನೋಡಿ, ಅಂದರೆ ಅಕ್ಕಿಯಿಂದಲೂ ಶ್ರೇಷ್ಠವಾದುದು ಅದು. ವೈದ್ಯಕೀಯ ಇವರು
ಬಹಳ ಚೆನ್ನಾಗಿ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಬಂದಿತ್ತು ಬಾಯಲ್ಲಿ ತನ್ನಷ್ಟಕ್ಕೆ ಕಳೆದ ವರ್ಷ. ಅದು ಡಯಾಬಿಟಿಸು ಅದೆಲ್ಲ ಅಂತ. ನಮ್ಮಲ್ಲಿ ಮಾತಿನಲ್ಲಿ ವೈಜ್ಞಾನಿಕವಾದಂಥ ಉತ್ತರ ಇದೆ ಅದಕ್ಕೆ. ಹಸಿದು ಹಲಸು ಉಣ್ಣು ಮಾವು ಅಂತ. ಈಗಾಗಲೇ ಅಲ್ಲಿ ಸ್ವಾಮಿಗಳು ಹೇಳಿದರು, ಕೇರಳದಲ್ಲಿ ಒಂದು ಗಾದೆ ಇದೆ ಅಂತೆ, 6 ತಿಂಗಳು ಹಲಸಿನಿಂದ 6 ತಿಂಗಳು ಹಾಗೆ ಹೀಗೆ ಚಾಕರಿ ಪಕರಿ ಇದರಿಂದ ಬದುಕು ಸಾಗ್ತಿತ್ತು. ಇವತ್ತು ಅವಲಂಬನೆ ವ್ಯವಸ್ಥೆಗೆ ಹೋಗಿದ್ದೇವೆ ನಾವು. ಎಲ್ಲವೂ ಹೊರಗಿಂದ ಬರಬೇಕು. ನಾಳೆ ಹಲಸಿನ ಹಣ್ಣು ಸಮೇತ ಬರ್ಮಾದಿಂದ ಶ್ರೀಲಂಕಾದಿಂದ ಬರಬೇಕಾದಿತ್ತೇನು? ಹಾಗಾಗಬಾರದು. ಮನೆ ಕಟ್ಟುವಾಗ, ಲೇಔಟ್ ಮಾಡುವಾಗ ಮರಗಳನ್ನು ಉಳಿಸೋಣ. ನಾಗಬನಗಳಲ್ಲಿ ಮರಗಳು ಇದ್ದು ನಾಗ ಅಲ್ಲಿ ಸಾನ್ನಿಧ್ಯವನ್ನು ಉಳಿಸೋಣ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಪ್ರಾಣಿ ಪಕ್ಷಿಗಳಿಗೂ ಅದನ್ನು ತಿನ್ನಲಿಕ್ಕೆ ಬಿಡುತ್ತಾ, ಅದಕ್ಕೇನು ವಿಷ ಹಾಕಿ ಸ್ಪ್ರೇ ಮಾಡಿ ಎಲ್ಲ ಉಳಿಬೇಕು. ಅದಕ್ಕೂ ಅವಕಾಶವನ್ನು ಕಲ್ಪಿಸೋಣ ಅಂತ ಈ ಸಂದರ್ಭದ ಹೇಳ್ತಾ, ಅದರೊಂದಿಗೆ ಬದುಕನ್ನು ಕಟ್ಟಿಕೊಳ್ಳೋಣ, ಆರೋಗ್ಯವಂತರಾಗೋಣ, ಸಂಸ್ಕರಿಸಿದ ಆಹಾರದಿಂದ ದೂರ ಇರೋಣ ಅಂತ ಹೇಳ್ತಾ ಶುಭಾಶಯಗಳೊಂದಿಗೆ ಬನ್ನಿ, ಕೊಂಡುಕೊಳ್ಳಿ, ಸುಖಾನುಭವ ಅನುಭವಿಸಿ. ನಿಮ್ಮ ಮನೆಯಲ್ಲೂ ಹಪ್ಪಳಗಳನ್ನು, ಸಂಡಿಗೆಗಳನ್ನು ಇವುಗಳನ್ನೆಲ್ಲ ಇಟ್ಟುಕೊಂಡು ನಿಮ್ಮ ನೆಂಟರಿಷ್ಟಿಗೂ ಅದನ್ನು ಉಡುಗೊರೆಯಾಗಿ ನೀಡಿ ರೈತರಿಗೆ ಪ್ರೋತ್ಸಾಹಿಸಿ ತಯಾರಿ